ಅಧಿಗತಃ ಅಂತ ಒಂದು ಪ್ರಯೋಗ. ಏತಾಂ ವಿದ್ಯಾಮಧಿಗತಃ ವಿಶ್ವರೂಪಾತ್ ಶತಕ್ರತುಃ. ಗುರುವಾದ ವಿಶ್ವರೂಪಾಚಾರ್ಯನಿಂದ ಈ ನಾರಾಯಣ ವರ್ಮ ವಿದ್ಯೆಯನ್ನು ಪಡೆದ ತಿಳಿದ ಇಂದ್ರ ಯುದ್ಧದಲ್ಲಿ ಜಯಗಳಿಸಿದ ಅಂತ ಪ್ರಯೋಗ. ಇಲ್ಲಿ ಅಧಿಗತಃ ಅನ್ನೋದು ಕರ್ತರ್ಥದಲ್ಲಿ ಬಂದಿರುವುದರಿಂದ ಅದನ್ನು ಗಮನಿಸಬೇಕು ಅಂತ ಇಲ್ಲಿ ತಮ್ಮೆದುರಿಗೆ ಹಂಚ್ಕೋತಾ ಇದ್ದೇನೆ. ನಮ್ಗೆ ಗೊತ್ತಿರುವಂತೆ ಸಾಮಾನ್ಯವಾಗಿ ಕ್ತ ಪ್ರತ್ಯಯ ಬರುವುದು ಕರ್ಮಾರ್ಥದಲ್ಲಿ, ತವತ್ತು ಪ್ರತ್ಯಯ ಬರುವುದು ಕರ್ತರ್ಥದಲ್ಲಿ. ತವತ್ತು ಪ್ರತ್ಯಯಕ್ಕೇನು ಅಪವಾದ ಇಲ್ಲ, ಎಲ್ಲ ಅರ್ಥದಲ್ಲೂ ಅದು ಕರ್ತರ್ಥದಲ್ಲೇ ಬರೋದು. ಆದರೆ ತ ಪ್ರತ್ಯಯ ಮಾತ್ರ ಗತ್ಯರ್ಥಕವಾದ ಧಾತು, ಪ್ರಾಪ್ತ್ಯರ್ಥಕವಾದ ಧಾತುಗಳೆಲ್ಲ ಇದ್ದಾಗ ಅಲ್ಲಿ ಅದು ಕರ್ತರ್ಥದಲ್ಲೂ ಬರ್ತದೆ. ರಾಮ ವನಂ ಗತಃ, ರಾಮನು ಕಾಡಿಗೆ ಹೋದನು. ರಾಮ ಕಷ್ಟಂ ಪ್ರಾಪ್ತ, ರಾಮನು ಕಷ್ಟವನ್ನು ಹೊಂದಿದನು. ಹೀಗೆಲ್ಲ ಪ್ರಯೋಗಗಳಿವೆ. ಇಲ್ಲಿ ವನಂ ಗತಃ, ವನಕ್ಕೆ ಹೋದನು. ಕಷ್ಟಂ ಪ್ರಾಪ್ತ, ಕಷ್ಟವನ್ನು ಹೊಂದಿದನು ಅಂತ ಕರ್ತರ್ಥದಲ್ಲಿ ಕ್ತ ಪ್ರತ್ಯಯ ಇದೆ. ಸಾಮಾನ್ಯವಾಗಿ ಗತ್ಯರ್ಥಕವಾದ ಧಾತುಗಳಿಗೆ ಕರ್ತರ್ಥದಲ್ಲಿ ಕ್ತ ಪ್ರತ್ಯಯ ಬರೋದು ಕಂಡಿದೆ. ಆದರೆ ಅಧಿಗತ ಅನ್ನೋದೇನಿದೆಯಲ್ಲ, ಇದು ತಿಳಿಯುವುದು ಅಂತ ಇದಕ್ಕೆ ಅರ್ಥ. ಇದು ಗಮನಾರ್ಥಕ ಅಲ್ಲ. ಇದು ಯೇ ಗತ್ಯರ್ಥಕ ತೇತಿ ಜ್ಞಾನಾರ್ಥಕ ಅಂತ ನಾವು ಹೇಳ್ತೇವೆ. ಆದರೆ ರಾಮ ಗತಃ, ರಾಮನು ಹೋದನು ಅಂತಂದಾಗ ಅದು ಒಂದು ಪ್ರದೇಶಕ್ಕೆ ಹೋದನು ಅಂತಲೇ ಅದಕ್ಕೆ ಅರ್ಥ ಆಗ್ತದೆ. ರಾಮ ವಿದ್ಯಾಮಧಿಗತಃ, ಶಕ್ರ ವಿದ್ಯಾಮಧಿಗತಃ ಅಂತ ಬೇರೆ ಕಡೆ ನನಗೆ ಪ್ರಯೋಗ ಕಂಡು ಬಂದಿಲ್ಲ. ನಾನು ಬೇರೆ ಬೇರೆ ಕೋಶಗಳನ್ನೆಲ್ಲ ಪರಿಶೀಲಿಸಿದೆ. ಅಧಿಗತ ಅಂದರೆ ತಿಳಿಯಲ್ಪಟ್ಟದ್ದು. ಅಧಿಗತ ಅನ್ನನು ಜಾಪ್ತಪಿನ ಶ್ರುತಾಹ ಪ್ರತಿಭಯ ಶ್ರುತೇ ಶತಶೋಮನ ಅಂತ ಮಧ್ವವಿಜಯದಲ್ಲಿ ಬೇರೆ ಕಡೆನೂ ಇರಬಹುದು. ಈ ಮಧ್ವಾಚಾರ್ಯರು ಪೂರ್ವ ರೂಪದಲ್ಲಿ ಏನು ವಾಸುದೇವ ಆಗಿದ್ದರು, ಅವರು ಅನೇಕ ವೇದವಾಕ್ಯಗಳನ್ನು ಕಲಿತಿದ್ದರು. ಅವರಿಂದ ಅನೇಕ ವೇದವಾಕ್ಯಗಳು ತಿಳಿಯಲ್ಪಟ್ಟಿದ್ದವು, ಅನೇಕ ವೇದಾದಿ ಶಾಸ್ತ್ರಗಳು ತಿಳಿಯಲ್ಪಟ್ಟಿದ್ದವು. ಹೀಗೆ ಅಧಿಗತ ಅನ್ನುವುದು ಕರ್ಮಾರ್ಥದಲ್ಲಿ ಅಲ್ಲೆಲ್ಲ ಪ್ರಯುಕ್ತ ಇದೆ. ಅಧಿಗತ ಅಂದರೂ ತಿಳಿದವನು, ತಿಳಿದನು, ತಿಳಿದಂತಹ ವ್ಯಕ್ತಿ ಅನ್ನೋ ಅರ್ಥದಲ್ಲಿ, ತಿಳಿದುಕೊಂಡಂತಹ ವ್ಯಕ್ತಿ ಅನ್ನೋ ಅರ್ಥದಲ್ಲಿ ಕರ್ತರ್ಥದಲ್ಲಿ ಈ ಅಧಿಗತ ಅನ್ನೋ ಪ್ರಯೋಗ ನನಗೆ ಬೇರೆ ಕಡೆಯಲ್ಲೂ ಕಂಡಿರಲಿಲ್ಲ. ಆದರೆ ನಾರಾಯಣ ವರ್ಮದಲ್ಲಿ ಭಾಗವತದ 6ನೇ ಸ್ಕಂದದ 7ನೇ ಅಧ್ಯಾಯದಲ್ಲಿ ಇಲ್ಲಿ ಮಾತ್ರ ಏತಾಂ ವಿದ್ಯಾಮಧಿಗತಃ ವಿಶ್ವರೂಪಾತ್ ಶತಕ್ರತುಃ. ವಿಶ್ವರೂಪಾತ್, ಗುರುವಾದ ವಿಶ್ವರೂಪಾಚಾರ್ಯನಿಂದ ಏತಾಂ ಈ ವಿದ್ಯೆಯನ್ನು ಅಧಿಗತಃ ಹೊಂದಿದ ಶತಕ್ರತುಃ ಇಂದ್ರನು ಅಂತ ಬಂದಿದೆ. ಇಲ್ಲಿ ಅಧಿಗತಃ ಅಂತನ್ನುವುದು ವಿಶೇಷಣವಾಗಿದೆ ಶತಕ್ರತು ಅಂತನ್ನುವುದಕ್ಕೆ. ಹೀಗಿದೊಂದು ಅಪರೂಪದ ಪ್ರಯೋಗ ಅಂತ ನಿಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ.